ಕಾಂಗ್ರೆಸ್ ಪೂರ್ಣವಾಗಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾರು ರಾಜಕೀಯವಾಗಿ ಯಾವುದೇ ಒಬ್ಬ ರಾಜಕೀಯ ವ್ಯಕ್ತಿ ಒಂದ್ ಸ್ವಲ್ಪ ತಕ್ಕ ಮಟ್ಟಿಗೆ ಅನುಭವ ಇರ್ತಕ್ಕಂಥವ್ರು ತಕ್ಷಣಕ್ಕೆ ಈ ತರದ ಶಿಫ್ಟಿಂಗ್ ಗ್ರಾಮ ಪಂಚಾಯತಿನಲ್ಲಿ ನಾನು ಚಿಹ್ನೆ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಈ ಪಕ್ಷದವ್ರಿಗೂ ಚೆನ್ನಾಗಿರ್ಬೇಕು ಆ ಪಕ್ಷದವ್ರಿಗೂ ಚೆನ್ನಾಗಿರ್ಬೇಕು ಅಂತಕ್ಕಂಥ ವಾದವನ್ನು ಇಟ್ಕೊಂಡು ಹೋಗ್ತಕ್ಕಂಥ ಕುಮಾರ್ ನಾನಲ್ಲ. ನಾಗೇಂದ್ರ ಅವ್ರ ಮಂತ್ರಿಮಂಡಲ ತಗೊಂಡಿರ್ತಕ್ಕಂಥದ್ರ ಬಗ್ಗೆ ನಾನು ಮಾತನಾಡಕ್ ಹೋಗಲ್ಲ. ಯಾಕಂದ್ರೆ ನಾನಾ ಕಾರಣ ಇರ್ಬೋದು. ಇವಾಗ ಡಿ ಕೆ ಶಿವಕುಮಾರ್ ಮೇಲೆ ಗುರುತರವಾಗಿರ್ತಕ್ಕಂಥ ಅವರೇ ಪರೋಲಲ್ಲಿ ಬೇಲ್ ಮೇಲೆ ಇರ್ತಕ್ಕಂಥದ್ದು. ಇದಕ್ಕೂ ನಾವು ಈ ತರದ್ದು ಎಷ್ಟೋ ಕೇಸ್ ಕಾಂಗ್ರೆಸ್ ಫೇಸ್ ಮಾಡ್ತಾ ಇದೀವಿ. ಸೋನಿಯಾ ಗಾಂಧಿ ಅವರು ಇದ್ದಾರೆ, ರಾಹುಲ್ ಗಾಂಧಿ ಅವರು ಇದ್ದಾರೆ, ಈ ತರ 120 ಕೇಸ್ ಇದಾವೆ. ನಾವು ಹಂಗಾಗಿ ನಮ್ಮ ಪಕ್ಷನೇ ಹಿಂಗಿದೆ, ಹಂಗಾಗಿ ಇವ್ರು ಮಂತ್ರಿ ಆಗೋದ್ರಲ್ಲಿ ಏನ್ ದೊಡ್ಡದು ಅಂತೇಳಿ ಅವ್ರು ಅನ್ಕೊಂಡಿದ್ರೆ ನಾವ್ ಏನ್ ಮಾಡಕ್ಕಲ್ಲ ಅಂತ ಅದೇ ವಾತಾವರಣದಲ್ಲಿ ಅವರು ಇದೇ ತರ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾಗ ಬಂಗಾರಪ್ಪನವ್ರ ಮೇಲೆ ಸಿಬಿಐ ಕೇಸ್ ಅನ್ನ ಹಾಕಿ ಅವಾಗ ಮಾಡಿದಾಗ ಬಂಗಾರಪ್ಪನವರಿಗೆ ಇದೇ ಕಾಂಗ್ರೆಸ್ ಪಕ್ಷ ಏನನ್ನ ಮಾಡಿತ್ತು ಅನ್ನೋದನ್ನ ಒಂದ್ ಸ್ವಲ್ಪ ಯೋಚನೆ ಮಾಡ್ಬೇಕು. ಅವತ್ತು ಬರೀ ಸಿಬಿಐ ಕೇಸು, ಕ್ಲಾಸಿಕ್ ಕಂಪ್ಯೂಟರ್ಸ್ ಕೇಸು ಅಥವಾ ಇದು ಡೆಂಟಲ್ ಕಾಲೇಜ್ ಕೇಸು ಮತ್ತೆ ಡಿಸ್ಪ್ರಪೋರ್ಷನೇಟ್ ಅಸೆಟ್ಸ್ ಕೇಸ್ ಮೇಲೆ ಬಂದಿರ್ತಕ್ಕಂಥದ್ದನ್ನ ಅವತ್ತಿಗೆ ನಿಮ್ಮ ಮೇಲೆ ಕೇಸ್ ಇದೆ ಅಂತ ಹೇಳ್ಬಿಟ್ಟು ಏನನ್ನೂ ಕೂಡ ಕೊಡದೇ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಒಬ್ಬ ರಾಜ್ಯದ ನಾಯಕರಿಗೆ ಮಾಡಿರ್ತಕ್ಕಂಥ ಕ್ಷಣಗಳು ಕೂಡ ಸೊರಬ ತಾಲೂಕಿನ ರಾಜಕಾರಣ ನೋಡಿದೆ, ಅನುಭವಿಸಿದೆ, ಕರ್ನಾಟಕ ರಾಜ್ಯ ಅನುಭವಿಸಿದೆ. ಆದ್ರೆ ಇವತ್ತು ಅದು ಯಾವುದೇ ಲೆಕ್ಕಕ್ಕಿಲ್ಲ. ಯಾರು ಬೇಕಾದ್ರೆ ಏನ್ ಬೇಕಾದ್ರೆ ಇರ್ಬೋದು, ಹೆಂಗ್ ಬೇಕಾದ್ರೆ ಇರ್ಬೇಕು. ನೀವು ಹಣ ಹೊಂದಿದ್ಬಿಟ್ರೆ, ನೀವು ಗಟ್ಟಿಯಾಗಿದ್ಬಿಟ್ರೆ ನೀವ್ ಏನ್ ಬೇಕಾದ್ರೂ ತಗೊಂಡ್ಬರ್ತೀನಿ, ಏನ್ ಬೇಕಾದ್ರೂ ಕೊಡಬಹುದು ಅನ್ನೋ ಮಟ್ಟಿಗೆ ಕಾಂಗ್ರೆಸ್ ಪಕ್ಷ. ಸರ್ಕಾರ ಇವತ್ತಾಗ್ಲೇ ನೋಡ್ತಾ ಇದ್ದಿರ್ತಾವು. ಮುಂದೆ ಮುಂಚಕ್ಕೂ ಕೂಡ ನಮಗೆ ದುಡ್ಡಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಹೋಗಿ ಪ್ರಧಾನ ಮಂತ್ರಿಗಳ ಹತ್ರ ಹೋಗಿ ನಮಗೆ ದುಡ್ಡು ಸಾಕಾಗ್ತಾ ಇಲ್ಲ, ನೀವು ಕೇಂದ್ರ ಸರ್ಕಾರದಿಂದ ದುಡ್ಡು ಕಳಿಸ್ಬೇಕು, ನಮಗೆ ಸಹಾಯ ಹಸ್ತ ಕೊಡಬೇಕು ಅಂತೇಳಿ ಕೇಳ್ತಾ ಇದ್ದಾರೆ. ಬಟ್ ಇಲ್ಲಿ ಕೊಟ್ಟಂಗೆ ಇವರು ತಗೊಂಡೋಗಿ ಅದನ್ನ ಅವ್ರವ್ರ ಇಚ್ಛೆ ಅನುಸಾರ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲಿ ಬೇಕು ಅಲ್ಲಿ ಮಾಡ್ತಾ ಇಲ್ಲ. ಮತ್ತು ಇವತ್ತೆಲ್ಲದೂ ನೀವು ನೋಡ್ತಾ ಇದ್ದೀವಿ. ನಿಮಗೆ ಉದ್ರಿ ರೋಡ್ ಬಂದೋಬಸ್ತ ಇದೆ, 5 ವರ್ಷದಿಂದ ಕರೆಕ್ಟ್ ಇರ್ತದೆ. ಹೊಸ ರೋಡ್ ಮಾಡಿರ್ತಕ್ಕಂಥ ಶಿರಾಳಕೊಪ್ಪ ರೋಡ್ ಅರ್ಧ ಮಾಡಿದ್ದಾರೆ. ಈಗಾಗ್ಲೇ ನೀವು ಎಡ್ಜಸ್ ನೋಡ್ರಿ, ಈಗಾಗ್ಲೇ ಬಲ್ಜಿಂಗ್ ಆಗಿದೆ. ಈಗಾಗ್ಲೇ ನಿಮಗೆ ಆಗ್ಲೇ ಇದು ಅಲೆಗಳು ವೇವ್ ಬಂದು ಬಲ್ಜಿಂಗ್ ಆಗಿದೆ. ಅಂದ್ರೆ ಅದು ಈ ಮಳೆಗಾಲ ತಡೆಯೋದಿಲ್ಲ. ಒಂದ್ ಸ್ವಲ್ಪ ಹೆವಿ ಟ್ರಕ್ಗಳು ಏನಾದ್ರು ಓಡಾಡ್ಬಿಟ್ರೆ ಇಷ್ಟು ಹೋಗುತ್ತೆ. ಈಗ ಮತ್ತೆ ಎಷ್ಟು ಹೋಗುತ್ತೆ. ಕ್ವಾಲಿಟಿ ಆಫ್ ದ ವರ್ಕ್ ಏನಿದೆ ಇದು ಸಂಪೂರ್ಣವಾಗಿ ಕೈ ಬಿಟ್ಟಿದ್ದಾರೆ. ಕರಪ್ಷನ್ಸ್ ಅಲ್ಲಿ ಇವರು ಮುಳುಗಿದ್ದಾರೆ. ನೀವು ತಾಲೂಕಾ ಕಚೇರಿನೇ ಒಳಗಡೆ ಹೋಗಿ ನೋಡ್ಕೊಳ್ಳಿ, ಅಡಿಕೆ ಉಗುಳಿದ್ದು ಜನ ಹೋಗಿ ಕುತ್ಕೊಳಕ್ಕಾಗಲ್ಲ ಕುರ್ಚಿ ಮೇಲೆ, ಹಂಗ್ ಮಾಡಿಟ್ಟಿದ್ದಾರೆ. ನೀವು ಜನ ನನಗೆ ಫೋಟೋ ಹಾಕ್ತಾರೆ. ಒಂದ್ ಕಾಲದಲ್ಲಿ ಹೆಂಗೆ ನೀವು ಇದು ಮಾಡ್ಕೊಟ್ರಿ, ಇವತ್ತು ತಾಲೂಕಾ ಕಚೇರಿಗೆ ಹೋದ್ರೆ ಎಲ್ಲಿ ಕುತ್ಕೊಬೇಕು, ಯಾರ ಹತ್ರ ಕುತ್ಕೋಬೇಕು, ಯಾರ ಹತ್ರ ಕೆಲಸ ಕೇಳಬೇಕು ಅನ್ನೋದೇ ಗೊತ್ತಾಗದೇ ಇರೋ ಪರಿಸ್ಥಿತಿನಲ್ಲಿ ಇದ್ದಾರೆ ಅಂತ ಹೇಳಿ. ನಾನು ತಹಶೀಲ್ದಾರ್ ಒಂದ್ ಸ್ವಲ್ಪ ಒಂಚೂರು ನಿಗಾ ವಹಿಸಿದ್ದಾರೆ. ಬಟ್ ಆಡಳಿತ ಯಂತ್ರ ಏನಿದೆ ಇದು ಸಂಪೂರ್ಣವಾಗಿ ಕುಸಿದು ಹೋಗಿದೆ. ಬಟ್ ಲಕ್ಕಿಲಿ ಒಂದ್ ಸ್ವಲ್ಪ ಇವು ಬಂದಿರೋರು ಒಂದ್ ಸ್ವಲ್ಪ ಈಸ್ ಬೆಟರ್ ಅಲ್ಲ. ಯಾಕಂದ್ರೆ ನಾನು ರಾಜಕೀಯವಾಗಿ ಐ ಡೋಂಟ್ ವಾಂಟ್ ಟು ಸೇ ಆಲ್ ದ ಆಫೀಸರ್ಸ್, ಬಟ್ ಪೊಲೀಸ್ ಸ್ಟೇಷನ್ ಅಂತೂ ಟೋಟಲಿ ಗಾನ್. ಯಾರ್ಯಾರು ಎಲ್ಲೆಲ್ಲಿ ಕೇಸ್ ಹಾಕಾಕ್ತಾರೋ, ಯಾರ್ಯಾರ ಮೇಲೆ ಕೇಸ್ ಹಾಕ್ತಾರೋ, ಯಾರ್ಯಾರು ಸೆಟ್ಲ್ ಮಾಡ್ತಾರೋ ಆ ನಿಟ್ಟಲ್ಲಿ ಬಂದ್ಬಿಟ್ಟಿದೆ. ಹಾಗಾಗಿ ಸೊರಬ ಟೌನ್ ಒಳಗೆ ನೀವು ನೋಡಿದ್ರೆ ಸಾಕು, ರಸ್ತೆ ಉದ್ದಕ್ಕೂ ವೆಹಿಕಲ್ಗಳು ಗಡಾಬಿಡಿ ಹೆಂಗ್ ನಿಂತಿರ್ತಾವಂದ್ರೆ ಬಸ್ಸನ್ನು ಓಡಾಡಕ್ಕಾಗಲ್ಲ, ಶಾಲಾ ಮಕ್ಕಳು ಓಡಾಡಕ್ಕಾಗದೇ ಇರೋದಿಲ್ಲ, ನಾಗರಿಕರಿಗೆ ಓಡಾಡಕ್ಕಾಗದೇ ಇರೋ ಪರಿಸ್ಥಿತಿನೇ ಮಾಡಿದೆ. ಮತ್ತೆ ಅದೇ ರೀತಿಯಲ್ಲಿ ನಮ್ಮ ಮಕ್ಕಳು ಮರಿ ಮಕ್ಕಳು ಮದುವೆ ಮಾಡಕ್ಕಲ್ಲ, ಅವು ನಮ್ಮ ಸಂಘಟನೆ ಮಾಡೋದಕ್ಕಲ್ಲ. ಹಾಗಾಗಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಂತೀನಿ, ಸರ್ಕಾರಕ್ಕೂ ನಾನು ವಿನಂತಿ ಮಾಡ್ಕೊಂತೀನಿ, ಒಂದ್ ಸ್ವಲ್ಪ ಇದ್ರ ಬಗ್ಗೆ ಕಾಳಜಿ ವಹಿಸಿ. ಇನ್ನೂ ಕೂಡ ಪಕ್ಕದ ಕ್ಷೇತ್ರದ ಶಾಸಕರ ಜೊತೆ ಕುತ್ಕೊಂಡು ಬಿಡಿಜಿನಲ್ಲಿ ನಮ್ಮಿಬ್ಬರಿಗೂ ಸಂಬಂಧ ಇಲ್ಲ, ನಾನು ಅಡ್ಜಸ್ಟ್ ಮಾತಾಡ್ತೀವಿ, ಈ ಮಾತುಗಳನ್ನ ಬಿಡಿ. ಸೊರಬಕ್ಕೆ ಒಂಚೂರು ಗಮನ ಕೊಡಿ. ಶಿವಮೊಗ್ಗ ಜಿಲ್ಲೆಯ ಮಂತ್ರಿಗಳಾಗಿದ್ದೀರಿ, ಅದಕ್ಕೊಂದು ಸ್ವಲ್ಪ ಗಮನ ಕೊಡಿ. ಅದನ್ನ ಬಿಟ್ಟುಬಿಟ್ಟು ನಾವಿಬ್ರು ಬಿಡಿಜಿನಲ್ಲಿ ಮುಖ್ಯಮಂತ್ರಿಗಳ ಕ್ಷೇತ್ರ, ಇಡೀ ರಾಜ್ಯ ದೇಶ ಬಿಡದಿ ಬಗ್ಗೆ ಮಾತಾಡ್ತಾ ಇದೆ. ಜಿಲ್ಲಾ ಮಂತ್ರಿಗೆ ಅದ್ರ ಬಗ್ಗೆ ನನಗೇನ್ ಮಾಹಿತಿ ಇಲ್ಲ ಅಂತ ಅವನು ಹೇಳ್ತಾನೆ. ಇದು ನಮ್ಗೇನು, ನಾವೇನು ಓನ್ಲಿ ಸಾಂಕೇತಿಕವಾಗಿ ಮಾಡೋರು, ನಮ್ದೇನು ಅದು ಸಂಬಂಧ ಇಲ್ಲ ಅಂತ ಹೇಳಿ ಅವ್ರು ಹೇಳ್ತಾರೆ. NDA ಪಾರ್ಟಿಯವರು ಅಲ್ಲಿ ಹೋಗಿ ಲೀಡರ್ ಆಫ್ ದ ಅಪೋಸಿಷನ್ ನಾವು ಫುಲ್ ಹೋರಾಟ ಮಾಡ್ತೀವಿ ಅಂತ ಹೇಳಿ ಅವ್ರು ಬಿಜೆಪಿ ಪಕ್ಷದ ಹೋರಾಟ ಮಾಡ್ತಾರೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ನನಗೆ ಏನ್ ಸಾಂಕೇತಿಕವಾಗಿ ಅಲ್ಲೆಲ್ಲ ಜನ ದುಡ್ಡು ತಗೊಂಡ್ಬಿಟ್ಟು ಹೋಗ್ಬಿಟ್ಟಾರೆ, ಇವಾಗ ಏನಿಲ್ಲ ಅಂತ ಹೇಳಿ ಇವ್ರು ಹೇಳ್ತಾರೆ.
ಇವ್ರಿಬ್ರದ್ದು ಅಡ್ಜಸ್ಟ್ಮೆಂಟ್ ರಾಜಕಾರಣ. ಡಮ್ಮಿ ಕ್ಯಾಂಡಿಡೇಟ್ನ ಹಾಕ್ಸ್ಕೊಂತಾರೆ. ಶಿಕಾರಿಪುರದ ಡಮ್ಮಿ ಕ್ಯಾಂಡಿಡೇಟ್, ಅದಕ್ಕೆ ಶಿವಕುಮಾರ್ ಹೇಳಿದ್ರು ಏನ್ ಮಾಡಿ ಇದು ನನ್ನ ಭಿಕ್ಷೆಯಿಂದ ಇವ್ರು ಗೆದ್ದಿದ್ದಾರೆ ಅಂತ ಹೇಳಿ. ಇವರು ಕಾಂಗ್ರೆಸ್ನಲ್ಲಿ ಮಾತಾಡ್ಬಿಟ್ಟು ನಮ್ಮ ತಂಗಿನ ಹಾಕೊಂಡು ಅದೊಂದು ಡಮ್ಮಿ ಕ್ಯಾಂಡಿಡೇಟ್. ಸೊ MP ಎಲೆಕ್ಷನ್ ಗೆಲ್ಲೋದಕ್ಕೆ ಏನೇನು ಈ ತರದೇ ಯೋಜನೆಗಳು ಇಟ್ಕೊಂಡು ಪಕ್ಷ ಸಂಘಟನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಪ್ರಾಮಾಣಿಕವಾಗಿರ್ತಕ್ಕಂಥವ್ರನ್ನ ನೀವು ಕರ್ಕೊಂಬರೋ, ಪ್ರಾಮಾಣಿಕವಾಗಿರ್ತಕ್ಕಂಥವ್ರನ್ನ ಯತ್ನಾಳನ್ನ ತಗೊಂಡೋಗಿ ಸಸ್ಪೆಂಡ್ ಮಾಡ್ತಾರೆ. ಅವ್ರು ಬಂದ್ಬಿಟ್ಟು ನಾನು ಅದೇ ಸಿಂಬಲ್ ಗೆದ್ದಿದ್ದು, ಹಂಗಾಗಿ ಅಲ್ಲಿ ನಾವು ವೋಟ್ ಹಾಕ್ತೀನಿ ಅಂತ ಅವ್ರು ವೋಟ್ ಹಾಕ್ತಾರೆ. ಚರಂತಿ ಮಠದ್ದು ಎಲೆಕ್ಷನ್ ನಡಿಬೇಕಾದ್ರೆ BJP ಪಕ್ಷದ ವೇದಿಕೆ ಮೇಲೆ ಅವ್ರನ್ನ ಕೂರ್ಸ್ಕೊಂಡ್ಬಿಟ್ಟು ಭಾಷಣ ಓಡಿಸ್ತಾರೆ. ಇದು ಯಾವುದು ನೀತಿ ಅಂತಾನೆ ಅರ್ಥ ಆಗೋದಿಲ್ಲ. ಇದು ರಾಜಕೀಯ ನನ್ನ ಮಕ್ಕಳಿಗೆ ಟಿಕೆಟ್ ಕೊಡೋದು ನಾವಲ್ರಿ. ಹೌ ಕ್ಯಾನ್ ಐ ಡಿಸೈಡ್? ನಾನು ಬಿಜೆಪಿಯ ಕಾರ್ಯಕರ್ತನಾಗೇ ಇರ್ತೀನಿ. ತೀರ್ಮಾನ ಮಾಡ್ತಕ್ಕಂಥದ್ದು ಜಿಲ್ಲೆ, ರಾಜ್ಯ ಮತ್ತು ರಾಷ್ಟ್ರದಲ್ಲೂ ಇರಿದ್ದಾರೆ, ಅವರು ಮಾಡ್ತಾರೆ. ನನಗೆ ಅವಕಾಶ ಕೊಟ್ಟಿದ್ದಾರೆ. ಏನ್ ಅವಕಾಶ ಅಂದ್ರೆ, ನೀವು ಪರ್ಮನೆಂಟ್ ಆಗಿ ಒಬ್ಬ ಅಧ್ಯಕ್ಷರು ಮಾಡೋವರೆಗೂ ನಿಮ್ಮ ಭಾವನೆಗಳನ್ನ ಹೇಳಿ, ಇದು ಆಂತರಿಕವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ಅಂತ ಹೇಳಿದ್ರು. ಅವ್ರಿಗೆ ನಾಳೆ ದಿನನೇ ಬೇಕಾದ್ರೆ ತೆಗೆದು ಹಾಕಿದೀವಿ, ಬೇರೆಯವ್ರು ಮಾಡಿದೀವಿ ಅಂತ ಹೇಳ್ಬಿಟ್ಟು ಆರ್ಡರ್ ಕೊಟ್ರೆ ಯಾರು ಅಧ್ಯಕ್ಷರು ಮಾಡ್ತಾರೋ ಅವ್ರಿಂದ. ಇವತ್ತು ಅವ್ರಿಗೆ ಕೊಟ್ಟಿಲ್ಲ, ನಮ್ಮ ಅಭಿಪ್ರಾಯಗಳನ್ನ ಹೇಳಕ್ಕೆ ನಾವು ಬಿಟ್ಟಿಲ್ಲ. ನಾಗೇಂದ್ರ ಅವರು ಮಂತ್ರಿಮಂಡಲ ತಗೊಂಡಿರ್ತಕ್ಕಂಥದ್ರ ಬಗ್ಗೆ ನಾನು ಮಾತನಾಡಕ್ ಹೋಗಲ್ಲ. ಯಾಕಂದ್ರೆ ನಾನಾ ಕಾರಣ ಇರ್ಬೋದು. ಇವಾಗ DK ಶಿವಕುಮಾರ್ ಮೇಲೆ ಗುರುತರವಾಗಿರ್ತಕ್ಕಂಥ ಅವರೇ ಪರೋಲಲ್ಲಿ ಬೇಲ್ ಮೇಲೆ ಇರ್ತಕ್ಕಂಥದ್ದು. ಇದು ನಾನು ಈ ತರದ್ದು ಎಷ್ಟೋ ಕೇಸ್ ಕಾಂಗ್ರೆಸ್ ಫೇಸ್ ಮಾಡ್ತಾ ಇದ್ದೀವಿ. ಸೋನಿಯಾ ಗಾಂಧಿ ಅವರು ಇದ್ದಾರೆ, ರಾಹುಲ್ ಗಾಂಧಿ ಅವರು ಇದ್ದಾರೆ. ಈ ತರ 120 ಕೇಸ್ ಇದಾವೆ. ನಾವು ಹಂಗಾಗಿ ನಮ್ಮ ಪಕ್ಷನೇ ಹಿಂಗಿದೆ, ಹಂಗಾಗಿ ಇವ್ರು ಮಂತ್ರಿ ಆಗೋದ್ರಲ್ಲಿ ಏನ್ ದೊಡ್ಡದು ಅಂತೇಳಿ ಅವ್ರು ಅನ್ಕೊಂಡಿದ್ರೆ ನಾವ್ ಏನ್ ಮಾಡಕ್ಕಲ್ಲ ಅಂತ ಅದೇ ವಾತಾವರಣದಲ್ಲಿ ಅವರು ಇದೇ ತರ ವಾತಾವರಣ ಕಾಂಗ್ರೆಸ್ ಪಕ್ಷದಲ್ಲಿದ್ದಾಗ ಬಂಗಾರಪ್ಪನವ್ರ ಮೇಲೆ CBI ಕೇಸ್ ಅನ್ನ ಹಾಕಿ ಅವಾಗ ಮಾಡಿದಾಗ ಬಂಗಾರಪ್ಪನವರಿಗೆ ಇದೇ ಕಾಂಗ್ರೆಸ್ ಪಕ್ಷ ಏನನ್ನ ಮಾಡಿತ್ತು ಅನ್ನೋದನ್ನ ಒಂದ್ ಸ್ವಲ್ಪ ಯೋಚನೆ ಮಾಡ್ಬೇಕು. ಅವತ್ತು ಬರೀ CBI ಕೇಸು, ಕ್ಲಾಸಿಕ್ ಕಂಪ್ಯೂಟರ್ಸ್ ಕೇಸು, ಅಥವಾ ಇದು PC ಡೆಂಟಲ್ ಕಾಲೇಜ್ ಕೇಸು, ಮತ್ತೆ ಡಿಸ್ಪ್ರಪೋರ್ಷನೇಟ್ ಅಸೆಟ್ಸ್ಗೆ ಕೇಸ್ ಮೇಲೆ ಬಂದಿರ್ತಕ್ಕಂಥದ್ದನ್ನ ಅವತ್ತಿಗೆ ನಿಮ್ಮ ಮೇಲೆ ಕೇಸ್ ಇದೆ ಅಂತ ಹೇಳ್ಬಿಟ್ಟು ಏನನ್ನೂ ಕೂಡ ಕೊಡದೇ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಒಬ್ಬ ರಾಜ್ಯದ ನಾಯಕರಿಗೆ ಮಾಡಿರ್ತಕ್ಕಂಥ ಕ್ಷಣಗಳು ಕೂಡ ಸೊರಬ ತಾಲೂಕಿನ ರಾಜಕಾರಣ ನೋಡಿದೆ, ಅನುಭವಿಸಿದೆ, ಕರ್ನಾಟಕ ರಾಜ್ಯ ಅನುಭವಿಸಿದೆ. ಆದ್ರೆ ಇವತ್ತು ಅದು ಯಾವುದೇ ಲೆಕ್ಕಕ್ಕಿಲ್ಲ. ಯಾರು ಬೇಕಾದ್ರೆ ಏನ್ ಬೇಕಾದ್ರೆ ಇರ್ಬೋದು, ಹೆಂಗ್ ಬೇಕಾದ್ರೆ ಇರ್ಬೇಕು. ನೀವು ಹಣ ಹೊಂದಿದ್ದು ಬಿಟ್ರೆ, ನೀವು ಗಟ್ಟಿಯಾಗಿದ್ಬಿಟ್ರೆ, ನೀವು ಏನ್ ಬೇಕಾದ್ರೂ ತಗೊಂಡ್ಬರ್ತೀನಿ, ಏನ್ ಬೇಕಾದ್ರೂ ಕೊಡ್ಬೋದು ಅನ್ನೋ ಮಟ್ಟಿಗೆ ಕಾಂಗ್ರೆಸ್